ಈ ಅಕ್ರಮವಾದಂತಹ ಗೋಸಾಗಾಟ ಗೋಹತ್ಯೆ ಸಂಪೂರ್ಣವಾಗಿ ನಿಂತಿಲ್ಲ. ಹಾಗಾಗಿ ಇದು ಇವತ್ತೇನು ಶಾಂತಿಯುತವಾದಂತಹ ವಾತಾವರಣ ನಮ್ಮ ಕರಾವಳಿಯಲ್ಲಿ ಇದೆ, ಇದಕ್ಕೇನಾದರೂ ಒಂದು ಧಕ್ಕೆ ಬರಬಹುದಂತ ಆತಂಕ ಇವತ್ತು ಸಾಮಾನ್ಯವಾಗಿ ಕರಾವಳಿಯ ಜನರಲ್ಲಿ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿಯ ಜಿಲ್ಲಾಡಳಿತದ ಹತ್ರ ಆಗ್ರಹ ಮಾಡ್ತಾ ಇದ್ದೀನಿ. ಯಾವ ಕರ್ನಾಟಕದಲ್ಲಿ ಗೋ ಅಂಶವನ್ನು ಉಳಿಸಬೇಕು, ಗೋಹತ್ಯೆಯನ್ನು ನಿಷೇಧ ಮಾಡುವಂತಹ ಯಾವ ಕಾನೂನು ಇದೆ ಅದನ್ನು ಈ ಭಾಗದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರತಿ ಸಲ ನಾವು ಹೇಳ್ತಾ ಇದ್ವಿ, ಇಡೀ ಕರ್ನಾಟಕದಲ್ಲಿ ಅಧಿಕೃತವಾಗಿ ಇರುವಂತಹ ಕಾನೂನು ಪ್ರಕಾರವಾಗಿ ಇರುವಂತಹ ಕಸಾಯಿಖಾನೆಗಳಿರುವುದು 3 ಮಾತ್ರ. ಒಂದು ಬೆಂಗಳೂರು ಇದ್ದದ್ದು, ಒಂದು ಬೆಂಗಳೂರು, ಒಂದು ಹುಬ್ಬಳ್ಳಿ, ಒಂದು ಮಂಗಳೂರು. ಇದರಲ್ಲಿ ಇವತ್ತು ಮಂಗಳೂರು ಇದು ಬಂದಾಗಿದೆ, 3-4 ವರ್ಷ ಆಯಿತು. ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ಕಾನೂನು ಪ್ರಕಾರ ಇಲ್ಲ, ಬೆಂಗಳೂರಲ್ಲಿ ಮಾತ್ರ ಇದೆ ಅಧಿಕೃತವಾಗಿ, ಅದು ಕೂಡ ಕಾನೂನು ಪ್ರಕಾರ ಇಲ್ಲ. ಆದ್ರೂ ಇವತ್ತು ಕರ್ನಾಟಕದ ಎಲ್ಲಾ ಕಡೆ ಅಕ್ರಮ ಕಸಾಯಿಖಾನೆಗಳಿದೆ. ಸಾವಿರಾರು ಬೀಫ್ ಸ್ಟಾಲ್ಗಳಿದೆ. ದಿನೇಶ್ ಪೈ ಅವರು ಹೇಳಿದಾಗೆ ಕಾನೂನು ಏನು ಹೇಳ್ತಾ ಇದೆ? ಹಸು ಕಡಿಯುವಂತಿಲ್ಲ, ಆಕಳು ಕಡಿಯುವಂತಿಲ್ಲ, ಹೋರಿ ಕಡಿಯುವಂತಿಲ್ಲ, 13 ವರ್ಷದ ಕೆಳಗಡೆ ಇರುವಂತಹ ಎಮ್ಮೆ ಕೋಣಗಳನ್ನು ಕೂಡ ಕಡಿಯಲಿಕ್ಕೆ ಅವಕಾಶ ಇಲ್ಲ. ಯಾವುದಕ್ಕೆ ಅವಕಾಶ ಇದೆ? 13 ವರ್ಷ ಮೇಲ್ಪಟ್ಟಂತಹ ಎಮ್ಮೆ ಮತ್ತು ಕೋಣ ಏನಿದೆ ಅದು ಡಾಕ್ಟರ್ ಸರ್ಟಿಫೈ ಮಾಡಬೇಕು. ಅದು ಹಾಲು ಕೊಡುವುದಿಲ್ಲ ಅಥವಾ ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ ಡಾಕ್ಟರ್ ಸರ್ಟಿಫೈ ಮಾಡಿದ ಮೇಲೆ ಅದನ್ನು ಕಡಿಬೇಕು. ಆದರೆ ಅಂತಹ ಕಾನೂನನ್ನು ತೂರಿ ಇವತ್ತು ಪ್ರತಿನಿತ್ಯ ಅಕ್ರಮವಾದಂತಹ ಗೋಹತ್ಯೆಗಳು ಗೋ ಸಾಗಾಟಗಳು ಇವತ್ತು ನಿರಂತರವಾಗಿ ರಾಜ್ಯದಲ್ಲಿ ಆಗ್ತಾ ಇದೆ. ಕೇವಲ ಮೇ 1 ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ಇವತ್ತು ಕರ್ನಾಟಕದಲ್ಲಿ ಆಗಿದೆ. ಕರಾವಳಿಯಲ್ಲಿ ಕೂಡ ನಾವು ಸಾಕಷ್ಟು ಸಲ ಗಮನಕ್ಕೆ ತಂದಿದ್ವಿ ಅಕ್ರಮ ಕಸಾಯಿಖಾನೆಗಳು. ಕುದ್ರೋಳಿಯಲ್ಲಿ ಇದೆ, ಜೋಗಟ್ಟೆಯಲ್ಲಿ ಇದೆ, ಕಾಟಿಪಲ್ಲ, ಚೊಕ್ಕಬೆಟ್ಟು, ಕಣ್ಣೂರು, ಉಳ್ಳಾಳದ ಮುಕ್ಕಚೇರಿ, ಕಸಾಬೆಂಗ್ರೆ, ಈ ಎಲ್ಲ ಭಾಗದಲ್ಲಿ ಇವತ್ತು ಅಕ್ರಮವಾಗಿ ಗೋಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. 100 ಬೀಫ್ ಸ್ಟಾಲ್ಗಳಿಗೆ ಇಲ್ಲಿಂದಲೇ ಮಾಂಸಗಳು ಮಾರಾಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿ ನೀವು ಇವತ್ತು ಡ್ರಗ್ಸ್ ಜಾಲವನ್ನು ಬೆನ್ನತ್ತಾ ಇದ್ದೀರಿ, ಯಾವ ರೀತಿ ನೀವು ನಂಬರ್ 2 ದಂಧೆಗಳನ್ನು ಕಡಿವಾಣ ಹಾಕ್ತಾ ಇದ್ದೀರಿ, ಅಂಥದೇ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಗೋವಿನ ವಿಚಾರದಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿಯ ಅಕ್ರಮ ಗೋಸಾಗಾಟ ಗೋಹತ್ಯೆಯನ್ನು ತಡೆಯಲಿಕ್ಕೆ ಕರಾವಳಿಯಲ್ಲಿ ಒಂದು ವಿಶೇಷವಾದಂತಹ ಪೊಲೀಸ್ ತಂಡವನ್ನು ರಚನೆ ಮಾಡಬೇಕು ಅಂತೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ SP ಅವರಿಗೂ ಪೊಲೀಸ್ ಕಮಿಷನರ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ವಿನಂತಿಯನ್ನು ಈ ಸಂದರ್ಭದಲ್ಲಿ